ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತ್ ಫಾರ್ಮರ್ಸಿಂದ. ಇವತ್ತಿನ ದಿನ ನಾವು ಬುಲೆಟ್ ಮೆಣಸಿನ್ಕಾಯಿ ಮತ್ತು ಎಲೆಕೋಸು ಅಂದರೆ ಎರಡನ್ನೂ ನಾವು ನಾಟಿ ಮಾಡ್ತಾಯಿದ್ದೀರಿ. ಇವಾಗ ನೀವು ನೋಡಿದ್ರಿ ನರ್ಸರಿಯಿಂದ ಇವಾಗ ಬಂದಿದೆ. ಸೊ ಜ್ಞಾಪಕ ಇಟ್ಕೊಳ್ಳಿ, ಯಾವಾಗಲೂ ನರ್ಸರಿಯಿಂದ ಬಂದಮೇಲೆ 2 ದಿನ ನೀವು ಇಲ್ಲಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗಬೇಕದು. ಸೊ ಹಾಗಾಗಿ ಒಂದು 2 ದಿನ ನೀವು ಯಾವಾಗಲೂ ಒಂದು ಜಮೀನಲ್ಲಿ ಇಟ್ಕೊಬೇಕು. ನೀರು ಹಾಕ್ತಾ ಇರಬೇಕು. ಸೊ ನೀರು ಹಾಕ್ತಾ ಇರಬೇಕು. ದಿನಕ್ಕೆ ಒಂದು ಸತಿ ನೀರು ಹಾಕಿ ನೀವು ಇಲ್ಲಿನ ವಾತಾವರಣಕ್ಕೆ ನೀವು ಅಡ್ಜಸ್ಟ್ ಆಗಬೇಕು. ಗಿಡ ಅಕ್ಲಮಟೈಸೇಷನ್ ಅಂತಾರೆ, ಅಂದರೆ ಬೇರೆ ಕಡೆ ವಾತಾವರಣಕ್ಕೂ ಇಲ್ಲಿ ಬಂದು ಈ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋಕ್ಕೆ, ಬಿಸಿಲು ಗಾಳಿ ಮಳೆ ಎಲ್ಲ ಅಡ್ಜಸ್ಟ್ ಆಗೋಕ್ಕೆ ಒಂದು ಸೆಮಿ ಶೇಡ್ ಅಂದರೆ ಅರ್ಧಂಬರ್ಧ ಶೇಡ್ ಇರೋ ಹತ್ರ ನೋಡ್ಬೋದು. ಇಲ್ಲಿ ಎಲೆಕೋಸಿದೆ, ಫಸ್ಟ್ ಕ್ಲಾಸ್ ಆಗಿದೆ ಕ್ವಾಲಿಟಿ. ಸೊ ನಾವು ಏನೇ ನಾಟಿ ಮಾಡಬೇಕಂದ್ರೂ ತರಕಾರಿ ನೀವು ಡ್ರಿಪ್ ರೆಡಿ ಮಾಡ್ಕೊಂಡಿರಬೇಕು. ಡ್ರಿಪ್ಪನ್ನು ರೆಡಿ ಮಾಡಿ ನೀರು ಬಿಟ್ಟು ಪಕ್ಕ ತ್ಯಾವ ಆದಮೇಲೆ ನೀವು ನಾಟಿ ಮಾಡಬೇಕು. ಒಂದಿನ ಡಿಲೇ ಆದರೂ ಪರವಾಗಿಲ್ಲ, ಫಸ್ಟು ಡ್ರಿಪ್ ಮಾಡ್ಕೊಳ್ಳಿ, ಲೈನ್ ಎಳೀರಿ, ಅದಾದಮೇಲೆ ನಾಟಿ ಮಾಡೋಣ. ಬನ್ನಿ, ಇವಾಗ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಚೆನ್ನಾಗಿ ತೇವಾಂಶ ಇದೆ ಫುಲ್ಲು. ಇವಾಗ ನಾವು 6,000 ಬುಲೆಟ್ಟು ಮೆಣಸಿನ್ಕಾಯಿ ಮತ್ತು 12,000 ಎಲೆಕೋಸು ನಾಟಿ ಮಾಡ್ತಾಯಿದ್ದೀವಿ. ಅಷ್ಟು ಮಾಡಿದ್ರೆ ಸಾಕು. ಒಂದೊಂದು ಅಡಿಗೆ ನಾಟಿ ಮಾಡ್ಕೊಂಡು ಹೋಗ್ತೀರಾ? ಅದೇ ಇದು 1 ಫೀಟ್ ಬರುತ್ತೆ ಸರ್. ಇದು ಇಲ್ಲಿಂದ ಇಲ್ಲಿಗೆ ಅದು 1.25 ಫೀಟ್. ಒಂದು ಫಾಲು ವಿಡಿಯೋ ಮಾಡಿರಿ ಫಸ್ಟು. 15 ಇಂಚ್ ಇದೆ. ಕಡ್ಡಿ ಭದ್ರಾಗಿದ್ರೆ ಇದು ಡ್ರಿಪ್ ಲೈನಿಗೆ ಹಾಕ್ಬೇಕಂತೇನಿಲ್ಲ. ಹಿಂಗೊಂದು ಅಡಿ ಹಿಂಗೊಂದು ಅಡಿ ಹಾಕ್ಬೇಕು. ಅಲ್ಲ ಆ ಸೈಡು ಆಯಿತಾ? ಇನ್ನೊಂದು ಕೊಡಿ, 1 ಅಡಿ ಇಷ್ಟು. ಕಡ್ಡಿನೇ ತಗೊಳ್ಳಿ. ಕ್ಲೋಸಪ್ ಇದೆಯಾ? ತುಂಬ ಎಳೆದಿದೆ, ಕಟ್ಟಾಗ್ಬಿಡುತ್ತೆ. ಹಿಂಗೆ ಮಾಡೋದು ಹಿಂಗಿರೋದು ಅಷ್ಟೇ. ಅಲ್ಲೇನು ಬರ್ಲ ಸಾಕೋದೊಂದು ಸಾಲ. ಇದೊಂದು ಸಾಲ ಇಷ್ಟು ಮೀಟ್ರ್ ಸಾಕೋಣ. ಹಿಂಗೆ ಏನು ಸುಮ್ಮನೆ ಕೈಯಲ್ಲಿ ಹಿಂಗೆ ಅಂದ್ಬಿಟ್ಟಿರೋದಷ್ಟೇ. ಅದೇ ಅದೇ ಇದ್ರ ಮಧ್ಯಾಹ್ನ ನಡೆಸ್ಬೇಕಲ್ಲ ಸರ್. ಹೇಳ್ತೀನಿ. ಸಟ್ ನೀವು ಇವ್ರನ್ನ ಸೆಟ್ ಮಾಡಿ ಎಲ್ಲಿಗೆ ನಿಮಿಷ 1 2 3 4 5. ಸ್ವಲ್ಪ ಕೆತ್ತಕಾಯಲ್ಲಿ ಸಾಕು ಸಾಕು ಸಾಕು. ನೆಟ್ಕೊಬಲ್ಲ ಎಸದ ಇಲ್ಲಿಗೆ. ಇದೊಂದು ಸೈಲು ಒಬ್ರು ಹಂಗೆ ಇದು ಮಾಡ್ಕೊಂಡು ಹೋಗಿ. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ಇದು ಡ್ರಿಪ್ ಲೈನಿಂದ ಲೈನಿಗೆ ಎಲ್ಲಿ ಹನಿ ಬೀಳ್ತಾ ಇದೆ ಅದರ ಹತ್ರ ಒಂದು ನಾಟಿ ಮಾಡಿಬಿಡಿ. ಸೊ ಹನಿಯಿಂದ ಹನಿಗೆ ನಿಮಗೆ 1/4 ಅಡಿ, ಗಿಡದಿಂದ ಗಿಡಕ್ಕೇನೋ 1/4 ಅಡಿ. ಸೊ ಎಲೆಕೋಸು ಜಾಸ್ತಿ ಬಂದಾಗ ಅದಕ್ಕೆ ಗಾಳಿ ಆಡೋಕ್ಕೆ ನಿಮಗೆ ಜಾಗ ಕೊಡಬೇಕು. ಹಾಗಾಗಿ ಲೈನಿಂದ ಲೈನಿಗೆ 1/4, ಗಿಡದಿಂದ ಗಿಡಕ್ಕೂ ಸಾಲಿಂದ ಸಾಲಿಗೂ 1/4. ಸೊ ಎರಡೂ ಇದೆ, ನೋಡ್ಬೋದು. ಇಲ್ಲಿ ನಾಟಿ ಮಾಡ್ಕೊಂಬರ್ತಾಯಿದ್ದಾರೆ.
लक्ष्मी पैप आलेले आहेत ना इकडे दा ಸೊ ನಮ್ಮ ಟ್ರಿಪ್ಪಿಂದ ಒಂದು ಕಾಲಡಿ ಇದು ಈ ಕಡೆ ನೀರು ಬರುತ್ತೆ, ಒಂದಡಿ ಈ ಕಡೆ ಒಂದು ಅಡಿ ಈ ಕಡೆ ಬರುತ್ತೆ. ಸೊ ಇಲ್ಲಿರೋ ಗಿಡಕ್ಕೂ ನೀರು ಬರುತ್ತೆ, ಅಲ್ಲಿರೋ ಗಿಡಕ್ಕೂ ನೀರು ಬರುತ್ತೆ. ಇದು ಅವರು ನಾಟಿ ಮಾಡಲಿ ಅಂತ ನಾವು ಲೈನ್ ಇಲ್ಲಿ ಬಿಟ್ಟಿದ್ದೀರಿ, ಬಟ್ ಆಮೇಲೆ ನಾವು ಇದನ್ನು ಇಲ್ಲಿಗೆ ಜರುಗಿಸ್ಬಿಡ್ತೀರಿ ಮಧ್ಯಕ್ಕೆ. ಸೊ 2 ಗಿಡಕ್ಕೂ ಆಗುತ್ತೆ, ಈ ಲೈನ್ ಈ ಕಡೆ 2 ಗಿಡಕ್ಕೂ ಆಗುತ್ತೆ. ಸೊ ಇವಾಗ ಅವರು ಲೈನ್ ಗೊತ್ತಾಗಲಿ ಅಂತ ಈ ಕಡೆ ಹಾಕೋಣ, ಮುಂದಿಂದು ಗೊತ್ತಾಗುತ್ತೆ ನಿಮಗೇ. ವೀಕ್ಷಕರೇ ನೋಡಿದ್ರಲ್ಲ, ಇದೇ ಥರ ನಾಟಿ ಮಾಡಿದ ತಕ್ಷಣ ಡ್ರಿಪ್ ಲೈನ್ನ ಸೆಂಟ್ರಿಗೆ ಅಂದರೆ 2 ಸಾಲು ಮಧ್ಯ ಎಳೀರಿ. ಈ ಕಡೆ 1.5 ಅಡಿ, ಈ ಕಡೆ 1 ಅಡಿ, ಇಲ್ಲ ಈ ಕಡೆ 1 ಅಡಿ ನೋಡಿಕೊಂಡು ಅದು ಫುಲ್ಲು ತ್ಯಾವ ಆಗೋ ತನಕ ನೀವು ನೀರು ಬಿಡಬೇಕಾಗುತ್ತೆ. ಇದಾಗಿದ ತಕ್ಷಣ ನೆಕ್ಸ್ಟ್ ಡೇ ನಮ್ಮ ಏನು ಒಂದು ಬಾಕ್ಸ್, 1 ಎಕರೆಗೆ 1 ಬಾಕ್ಸು, ಅದರಲ್ಲಿ 15 ಬಾಟ್ಲನ್ನ ನೀವು ಮುಂಚೆನೇ ತರಿಸಿಟ್ಕೊಳ್ಳಿ. ಅಂದರೆ 1 ಬಾಕ್ಸ್ನ ನೀವು ಮುಂಚೆನೇ ತರಿಸಿಟ್ಕೊಂಡು ಆಮೇಲೆ ಅದನ್ನು ರೆಡಿ ಮಾಡಿಕೊಂಡು ನೀವು ನೆಕ್ಸ್ಟ್ 5 ದಿನಕ್ಕೆ 1 ಡೋಸೇಜ್ ಬಿಡಬೇಕಾಗುತ್ತೆ. ದಿನ ನೀರು ಬಿಡಬೇಕು, ದಿನ ಅದು ಅರ್ಧ ಗಂಟೆನೋ 3/4 ಗಂಟೆನೋ ನೋಡ್ಕೊಳ್ಳಿ. ಒಬ್ಬೊಬ್ರು ಜಮೀನಲ್ಲಿ ಒಂದೊಂದು ಥರ. ಒಟ್ಟಿನಲ್ಲಿ ಆ 2 ಲೈನ್ ಮಧ್ಯ ನೀವೇನು ಡ್ರಿಪ್ ಹಾಕಿದ್ದೀರಾ ಆ ಡ್ರಿಪ್ಪು ಈ ಕಡೆ ಆ ಕಡೆ ಗಿಡಕ್ಕೆ ನೀರು ತಲುಪೋ ತನಕ ನೀರು ಬಿಡಿ. ಅದು ಅರ್ಧ ಗಂಟೆ ಇರ್ಬೋದು, 1 ಅವರ್ ಇರ್ಬೋದು. ಜಾಸ್ತಿ ನೀರು ಬಿಟ್ಟರೆ ಕೊಳ್ತೋಗುತ್ತೆ. ಸೊ ನೋಡ್ಕೊಳ್ಳಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.